ಯಾವ ಹೂವು ಯಾರ ಮುಡಿಗೋ ಭಾಗ 91. ಸಾನ್ವಿ: ನಾನು ಆ ದೇವರನ್ನ ಅದು ಬೇಕು ಇದು ಬೇಕು ಅಂತ ಕೇಳಿಲ್ಲ. ಅಪ್ಪ ಅಮ್ಮನ್ನ ವಾಪಸ್ ಕೊಡು ಅಂತ ಕೇಳೋಕ್ಕೂ ಆಗಲ್ಲ. ಆದರೆ ವಿಕ್ರಮ್ ಪ್ರೀತಿನಾದರೂ ನನಗೆ ಸಿಗೋ ಹಾಗೆ ಮಾಡಬಹುದಲ್ಲ. ಅವನು ನಿಶಾನ ಪ್ರೀತಿ ಮಾಡಿದ್ದಾನೆ, ಆದರೆ ಅವಳು ಅಹಂಕಾರಿ. ನಾನು ನೋಡಿದ ಹಾಗೆ ಅವಳ ಪ್ರೀತಿ ನಿಜ ಅಲ್ಲ ಅಂತವಳನ್ನ ಆ ದೇವರು ವಿಕ್ರಮ್ಗೆ ಜೋಡಿ ಮಾಡಿದ್ದಾನೆ. ಅವನಿಗೆ ನಿಜ ಪ್ರೀತಿ ಯಾವುದು ಅಂತ ಗೊತ್ತಿಲ್ವಾ? ಕಷ್ಟ ಬಂದರೆ ದೇವ್ರನ್ನ ಬೇಡ್ಕೋತೀವಿ, ಆದರೆ ಆ ದೇವರೇ ಕಷ್ಟ ಕೊಟ್ಟರೆ, ಮೋಸ ಮಾಡಿದ್ರೆ ಯಾರನ್ನ ಬೇಡ್ಕೊಳ್ಳೋದು? ಸ್ವರ್ಣ, ನನಗೆ ಅನಿಸುತ್ತೆ ಯಾವ ದೇವರೂ ಇಲ್ಲ. ದೇವಸ್ಥಾನದಲ್ಲಿ ಇರೋದೆಲ್ಲ ಬರೀ ಕಲ್ಲು ಎನ್ನುತ್ತಾ ಸ್ವರ್ಣಾಳ ಕಡೆ ಅಸಹಾಯಕಳಾಗಿ ನೋಡಿದಳು. ಸ್ವರ್ಣ, ಕೂಸೆ, ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಕರಳು ಕಿವಿಚಿದ ಹಾಗಾಗುತ್ತೆ ಕಣೆ. ಇನ್ನೂ ಕಾಲ ಮಿಂಚಿಲ್ಲ, ಸಮಯ ಇದೆ, ಸ್ವಲ್ಪ ತಾಳ್ಮೆ ತಗೋ ಕಂದ ಎನ್ನುತ್ತಾ ಸಾನ್ವಿಯನ್ನು ತಪ್ಪಿಕೊಂಡಳು. ಸಾನ್ವಿ ಸ್ವರ್ಣಾಳಿಂದ ಬಿಡಿಸಿಕೊಂಡು ದೂರ ಸರಿದಳು. ಏನೋ ಹೇಳಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಲಕ್ಷ್ಮಿ ಸಾನ್ವಿಯನ್ನು ನೋಡಿ ಸಂತೋಷದಿಂದ ಕೈ ಮುಗಿಯುತ್ತಾ, ಗೌರವ ದೇವತೆ, ಆ ದೇವತೆ ಮಗಳು ಸಾಕ್ಷಾತ್ ದೇವತೆಯೇ. ಇಂಥ ಮಹಾಲಕ್ಷ್ಮಿನ ಮನೆಯಿಂದ ಕಳಿಸೋಕೆ ವಿಕ್ರಮಪ್ಪಂಗೆ ಹೆಂಗಾರ ಮನ್ಸ್ಬತ್ತದವ ಎಂದಳು. ಸಾನ್ವಿ ಲಕ್ಷ್ಮಿ ಕೈ ಹಿಡಿದು, ನೀವು ದೊಡ್ಡವರು, ಹಾಗೆಲ್ಲ ಕೈ ಮುಗಿಬಾರ್ದು ಎಂದಳು. ಲಕ್ಷ್ಮಿ: ಕೆಲವು ಹೆಣ್ಮಕ್ಳಿಗೆ ಅಂದ ಇದ್ದರೆ ಗುಣ ಇರೋಕ್ಕಿಲ್ಲ, ಗುಣ ಇದ್ದರೆ ಅಂದ ಚಂದ ಇರೋಕ್ಕಿಲ್ಲ. ಆದರೆ ನಮ್ಮ ಸಾನ್ವಿ ಅಮ್ಮಂಗೆ ಒಳ್ಳೆ ಗುಣನೂ ಐತೆ ನೋಡೋಕೆ. ಮಹಾಲಕ್ಷ್ಮಿ, ಈ ಮಹಾಲಕ್ಷ್ಮಿನ ಮನೆಯಿಂದ ಹೊರಗೆ ಕಳಿಸ್ಬೇಡಿ ಅಮ್ಮವ್ರೆ ಎಂದಳು. ಸ್ವರ್ಣ: ನನ್ನ ಕೈಲಿ ಏನೂ ಇಲ್ಲ ಲಕ್ಷ್ಮಿ, ನಮ್ಮ ಪಾಲಿಗೆ ಆ ದೇವರು ಕೂಡ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾನೆ ಎಂದಳು. ಲಕ್ಷ್ಮಿ: ಅವ್ವ, ಎಲ್ಲ ದೇವಿ ನೋಡ್ಕೊತಾಳೆ, ವಿಕ್ರಮಪ್ಪ ಕರೀತಾವ್ರೆ, ಸಾನ್ವಿ ಅಮ್ಮನ್ನ ಕರ್ಕೊಂಡು ಬರಬೇಕಂತೆ ಎಂದಳು. ಸ್ವರ್ಣ: ಸರಿ, ನೀನು ನಡಿ, ನಾನು ಸಾನ್ವಿನ ಕರ್ಕೊಂಡು ಬರ್ತೀನಿ ಎಂದಳು. ಲಕ್ಷ್ಮಿ ಸರಿ ಅಮ್ಮವ್ರೆ ಎಂದವಳು ಹೊರಗೆ ಹೋದಳು. ಸಾನ್ವಿ: ನೀನು ಈಗ ತಾನೇ ಏನಂದೆ ಸ್ವರ್ಣ? ತಾಳ್ಮೆ ತಗೋ ಅಂದೆ. ನನಗೆ ಇನ್ನೂ 10 ವರ್ಷ ಆದರೂ ನಿನ್ನ ಮಗನಿಗೋಸ್ಕರ ಕಾಯೋ ತಾಳ್ಮೆ ಇದೆ, ಆದರೆ ನಿನ್ನ ಮಗನಿಗೆ ತಾಳ್ಮೆ ಇಲ್ಲ. ಅವನು ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಮನೆಯಿಂದ ಕಳಿಸೋಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ನಾವೆಲ್ಲರೂ ಹ್ಞೂ ಅಂದರೆ ಇವತ್ತೇ ತಾಳಿ ಕಟ್ಟಿಸ್ಬಿಡ್ತಾನೆ. ಬಾ, ಹೋಗೋದು ತಡ ಆದರೆ ಅವನೇ ಬಂದು ನನ್ನನ್ನು ಹೇಳ್ಕೊಂಡು ಹೋಗ್ತಾನೆ ಎಂದು ಅವಳೇ ಸ್ವರ್ಣಾಳ ಕೈ ಹಿಡಿದು ಹೊರಗೆ ಹೊರಟಳು. ಸೀರೆ ಅಭ್ಯಾಸವಿಲ್ಲದ ಸಾನ್ವಿ ಕಷ್ಟಪಟ್ಟು ನಡೆಯುತ್ತಿದ್ದಳು. ಸಾನ್ವಿ, ಸ್ವರ್ಣ ಎಲ್ಲರೂ ಕುಳಿತಲ್ಲಿಗೆ ಬಂದರು. ಸಾನ್ವಿಯನ್ನು ನೋಡಿದ ಎಲ್ಲರಿಗೂ ತಮ್ಮ ಎದುರಿಗೆ ಯಾರೋ ದೇವತೆ ನಿಂತಿದ್ದಾಳೆ ಎನಿಸಿತು. ನಿತಿನ್ ತಲೆ ತಗ್ಗಿಸಿ ಕುಳಿತಿದ್ದ. ರಮ್ಯಾ, ಪಲ್ಲವಿ, ನೀತು ಎಲ್ಲರೂ ಸಾನ್ವಿಯನ್ನು ಮೆಚ್ಚುಗೆಯಿಂದ ನೋಡಿದರು. ಪ್ರೀತಮ್ಗೆ ಫೈಟ್ ಮಾಡಿದ ಸಾನ್ವಿ ಇವರೇನಾ ಅನ್ನಿಸಿತ್ತು. ರಾಹುಲ್, ಪಂಕಜ್ ಒಮ್ಮೆ ಸಾನ್ವಿಯನ್ನು ನೋಡಿ ವಿಕ್ರಮ್ ಕಡೆ ನೋಡಿದರು. ಸಾನ್ವಿಯನ್ನು ಬೆರಗು ಕಣ್ಣಿನಿಂದ ನೋಡುತ್ತಿದ್ದ ವಿಕ್ರಮ್ ಮನಸ್ಸಿನಲ್ಲಿ, ಇವಳು ಹುಡುಗರ ಜೊತೆ ಹೊಡೆದಾಡಿದ ಅದೇ ಗಂಡು ಬೀರಿನ? ನನ್ನ ಕಣ್ಣನ್ನೇ ನಾನೇ ನಂಬೋಕ್ಕಾಗ್ತಿಲ್ಲ, ನನಗೆ ಇದು ಕನಸು ಅನ್ನಿಸ್ತಿದೆ ಎಂದುಕೊಂಡವನು ತಲೆ ತಗ್ಗಿಸಿ ಕುಳಿತಿದ್ದ ನಿತಿನ್ಗೆ, ನಿತಿನ್ ಸರ್, ಸ್ವಲ್ಪ ತಲೆ ಎತ್ತಿ, ನೀವು ಮದುವೆ ಆಗಬೇಕಿರೋ ಹುಡುಗಿನ ನೋಡಿ, ಈ ಅರೇಂಜ್ಮೆಂಟ್ಸ್ ನಿಮಗೋಸ್ಕರ ಎಂದ. ಈ ಮಾತನ್ನು ಕೇಳಿದ ನೀತು ಹೃದಯ ಒಂದು ಕ್ಷಣ ನಿಂತಂತೆ ಅನಿಸಿತು. ಅವಳಿಗೆ ಅರಿಯದೆ ಅವಳ ಕಣ್ಣಲ್ಲಿ ನೀರು ಬಂದಿದ್ದನ್ನು ಯಾರಿಗೂ ತಿಳಿಯದ ಹಾಗೆ ಒರೆಸಿಕೊಂಡಳು. ಆದರೆ ಅವಳ ಕಣ್ಣೀರನ್ನು ಪಲ್ಲವಿ, ಪಂಕಜ್, ರಾಹುಲ್, ರಮ್ಯಾ, ಪ್ರೀತಮ್ ನೋಡಿದ ಅವರಿಗೆ ತುಂಬ ಬೇಸರವೆನಿಸಿತು. ಸಾನ್ವಿ ಮನಸ್ಸಲ್ಲಿ, ನಿತಿನ್ ಅವನೇ ಅಲ್ವಾ, ಏನು ಸಂಬಂಧ ಇಲ್ಲದೆ ಇರೋವಾಗಲೇ ನನ್ನ ಮೇಲೆ ದರ್ಪ ತೋರಿಸಿದ್ದ, ಅಧಿಕಾರ ಚಲಾಯಿಸಿದ್ದ, ಅದನ್ನೇ ನನಗೆ ಸಹಿಸೋಕೆ ಆಗದೆ ಬೈದಿದ್ದೆ. ಅವನ್ನ ಕಂಡ್ರೆ ನನಗೆ ಆಗಲ್ಲ ಅಂತ ವಿಕ್ರಮ್ಗೆ ಗೊತ್ತು. ಆದರೂ ಅವನು ನನ್ನ ಮೇಲಿನ ಕೋಪಕ್ಕೆ ಮದುವೆ ವಿಷಯದಲ್ಲೂ ದ್ವೇಷ ತೀರಿಸ್ಕೊಳ್ತಿದ್ದಾನೆ. ಆದರೆ ನಾನು ಅವನಿಗೆ ಅವಕಾಶ ಕೊಡಲ್ಲ. ವಿಕ್ರಮ್, ನನ್ನ ಮದುವೆಗೆ ರೆಡಿ ಮಾಡು, ನಿನಗೆ ಊಹಿಸೋಕ್ಕೂ ಆಗಲ್ಲ ಅಂತ ಶಾಕ್ ಕೊಡ್ತೀನಿ, ಇದಂತೂ ಸತ್ಯ ಎಂದುಕೊಂಡಳು. ನಿತಿನ್ ತಲೆ ಎತ್ತಿ ನೋಡಿದ. ಸಾನ್ವಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಮೊದಲೇ ಅವಳ ಬಗ್ಗೆ ಒಂದು ರೀತಿ ಅಟ್ರಾಕ್ಷನ್, ಆದರೆ ಈಗಂತೂ ಸಾನ್ವಿನ ನೋಡಿ ಕಳೆದೇ ಹೋಗಿದ್ದ. ಆದರೆ ಸಾನ್ವಿ ಇವನ ಕಡೆ ತಿರುಗಿಯೂ ನೋಡಲಿಲ್ಲ. ಸಾನ್ವಿ ಅಲ್ಲಿ ನಿಲ್ಲದೆ ಪಡುತ್ತಿದ್ದ ಹಿಂಸೆಯ ಅರಿವಿದ್ದ ಸ್ವರ್ಣ ಅವಳ ಮನಸ್ಸನ್ನು ಅರಿತುಕೊಂಡು
ಆಗಲೇ ತುಂಬ ಹೊತ್ತಾಗಿದೆ, ಎಲ್ಲರೂ ಊಟಕ್ಕೆ ಬನ್ನಿ, ನಂತರ ಕುಳಿತು ಮಾತನಾಡಬಹುದು ಎಂದಳು. ರಾಮು ಕೂಡ ಹೌದು, ಮೊದಲು ಊಟ ಮಾಡಿ, ನಂತರ ಆರಾಮಾಗಿ ಕುಳಿತು ಮಾತನಾಡುವಿರಂತೆ ಎಂದ. ಎಲ್ಲರೂ ಎದ್ದು ಊಟಕ್ಕೆ ಹೊರಟರು. ಸಾನ್ವಿಗೆ ಸೀರೆ ಅಭ್ಯಾಸವಿಲ್ಲದ ಕಾರಣ ನಿಧಾನವಾಗಿ ನಡೆಯುತ್ತಾ ಹಿಂದೆಯೇ ಉಳಿದುಕೊಂಡಳು. ಸೀರೆ ಕಾಲಿಗೆ ಸಿಕ್ಕಿ ಇನ್ನೇನು ಬೀಳಬೇಕೆನ್ನುವಷ್ಟರಲ್ಲಿ ವಿಕ್ರಮ್ ಅವಳನ್ನು ಬೀಳದಂತೆ ಹಿಡಿದುಕೊಂಡ. ಕೆಲವು ಕ್ಷಣ ಅವರಿಬ್ಬರ ಕಣ್ಣುಗಳು ಬೆರೆತವು. ವಿಕ್ರಮ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ. ಅವನಿಗೆ ಅರಿವಿಲ್ಲದ ಒಂದು ಭಾವನೆ ಅವಳ ಕಣ್ಗಳಲ್ಲಿ ಕಾಣಿಸುತ್ತಿತ್ತು. ತಕ್ಷಣ ಸಾನ್ವಿ ಅವನಿಂದ ಬಿಡಿಸಿಕೊಂಡು ದೂರ ಸರಿದಳು. ಪಲ್ಲವಿ ಸಾನ್ವಿಯ ಕೈ ಹಿಡಿದು ಕರೆದುಕೊಂಡು ಹೋದಳು. ನೀತು ಅಲುಗಾಡದೆ ಕುಳಿತಿದ್ದಳು. ಅದನ್ನು ಗಮನಿಸಿದ ರಾಹುಲ್ ನೀತು ಬಳಿ ಬಂದು, ನೀತು, ಯೋಚನೆ ಮಾಡಬೇಡಮ್ಮ, ನಿನ್ನ ಪ್ರೀತಿ ಗೆದ್ದೇ ಗೆಲ್ಲುತ್ತೆ, ಆ ನಂಬಿಕೆ ನನಗಿದೆ. ನಿನ್ನ ಪ್ರೀತಿಯ ಮೇಲೆ ನಿನಗೆ ನಂಬಿಕೆ ಇದ್ದರೆ ಧೈರ್ಯವಾಗಿ ಇರು. ಬಾರಮ್ಮ, ನೀನು ಹೀಗಿದ್ರೆ ಎಲ್ರಿಗೂ ಅನುಮಾನ ಬರುತ್ತೆ, ನಾರ್ಮಲ್ ಆಗಿರು ಎಂದ. ನೀತುಗೆ ರಾಹುಲ್ ಮಾತಿನಿಂದ ಸ್ವಲ್ಪ ಧೈರ್ಯ ಬಂತು. ಅವಳು ಸರಿ ಸರ್, ನಾನು ನನ್ನ ನೋವನ್ನು ಯಾರ ಮುಂದೆ ತೋರಿಸ್ಕೊಳ್ಳಲ್ಲ, ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಎಂದಳು. ತನ್ನ ಪ್ರೀತಿ ಸಿಕ್ಕೇ ಸಿಕ್ಕತ್ತೆ ಅನ್ನೋ ಹೊಸ ಹುರುಪು ಅವಳಲ್ಲಿ ಮೂಡಿತು. ಸ್ವರ್ಣ, ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ ಎಂದಳು. ಪಲ್ಲವಿ ಅಮ್ಮ, ನಾನು ರಮ್ಯಾ ನೀತು ಊಟ ಬಡಿಸ್ತೀವಿ, ನೀವು ಅಪ್ಪ ಸಾನ್ವಿ ಕೂಡ ಕೂತ್ಕೊಳ್ಳಿ ಎಂದಳು. ಬೇಡಮ್ಮ, ನಾನು ಲಕ್ಷ್ಮಿ ಬಡಿಸ್ತೀವಿ, ನೀವೆಲ್ಲರೂ ಕೂತ್ಕೊಳ್ಳಿ ಎಂದಳು ಸ್ವರ್ಣ. ವಿಕ್ರಮ್ ಅಮ್ಮ, ಎಲ್ಲರೂ ಒಟ್ಟಿಗೆ ಕೂರೋಣ, ಎಲ್ಲ ಡೈನಿಂಗ್ ಟೇಬಲ್ ಮೇಲಿದೆಯಲ್ಲ, ನಾವೇ ಬಡಿಸ್ಕೋತೀವಿ, ಪರವಾಗಿಲ್ಲ ಎಂದನು. ಎಲ್ಲರೂ ಊಟಕ್ಕೆ ಕುಳಿತರು. ಆದರೆ ಅಲ್ಲಿ ಸಾನ್ವಿ ಇರಲಿಲ್ಲ ಎಂಬುದನ್ನು ವಿಕ್ರಮ್ ಗಮನಿಸಿದ. ಅತ್ತಿತ್ತ ಸಾನ್ವಿಗಾಗಿ ಹುಡುಕಾಡಿದ. ಆದರೆ ಸಾನ್ವಿ ಅಲ್ಲೆಲ್ಲೂ ಸಾನ್ವಿ ಯಾರಿಗೂ ತಿಳಿಯದ ಹಾಗೆ ರೂಮ್ಗೆ ಬಂದು ಬಾಗಿಲು ಹಾಕಿಕೊಂಡವಳು ಕನ್ನಡಿ ಮುಂದೆ ನಿಂತು, ನಾನು ತುಂಬ ಅಂದವಾಗಿದ್ದೀನಿ, ದೇವತೆ ಥರ ಇದ್ದೀನಿ ಅಂತಾರೆ, ಆದರೆ ನನ್ನ ವಿಕ್ರಮ್ ಇಷ್ಟಪಡದೇ ಇರೋ ಈ ಸೌಂದರ್ಯನ ಯಾಕೆ ಕೊಟ್ಟೆ ದೇವ್ರೆ? ಇದುವರೆಗೂ ನನಗೋಸ್ಕರ ನಾನು ನಿನ್ನನ್ನು ಏನೂ ಕೇಳಿಲ್ಲ. ನನ್ನ ವಿಕ್ರಮ್ನ, ಅವನ ಪ್ರೀತಿನ ನನಗೆ ಕೊಡು, ಈ ಜನ್ಮದಲ್ಲಿ ಮತ್ತೆ ನಿನ್ನನ್ನು ಏನೂ ಕೇಳಲ್ಲ ಎಂದಳು ಬೇಡುವ ಧ್ವನಿಯಲ್ಲಿ. ಆಗ ಅವಳಿಗೆ ಅಡ್ವೊಕೇಟ್ ಚಂದ್ರಕಾಂತ್ ಕಾಲ್ ಮಾಡಿ, ಸಾನ್ವಿ, ನೀನು ಹೇಳಿದ ಹಾಗೆ ಎಲ್ಲ ಪ್ರಾಪರ್ಟಿ ಪೇಪರ್ಸ್ ರೆಡಿಯಾಗಿದೆ, ನೀನು ನಾಳೆ ಬಂದು ಸೈನ್ ಮಾಡಬಹುದು, ಬರ್ತೀಯಾ ಎಂದ. ಸಾನ್ವಿ, ಇದಕ್ಕೋಸ್ಕರನೇ ಕಾಯ್ತಿದ್ದೆ, ನಾಳೆನೇ ಖಂಡಿತ ಬರ್ತೀನಿ, ಆದಷ್ಟು ಬೇಗ ಈ ಕೆಲಸ ಮುಗಿಬೇಕು ಎಂದಳು. ಚಂದ್ರಕಾಂತ್, ಸರಿನಮ್ಮ, ನಾಳೆ ನೀನು ಬರೋಕ್ಕೆ ಮುಂಚೆ ನನಗೆ ಕಾಲ್ ಮಾಡು, ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ ಎಂದು ಕಾಲ್ ಕಟ್ ಮಾಡಿದ. ಡೈನಿಂಗ್ ಟೇಬಲ್ನಲ್ಲಿ ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಸಾನ್ವಿ ಇಲ್ಲದ್ದನ್ನು ಗಮನಿಸಿದ ವಿಕ್ರಮ್, ಅಮ್ಮ, ಸಾನ್ವಿ ಎಲ್ಲಿ ಎಂದ. ಸಾನ್ವಿಯನ್ನು ನಿತಿನ್ ಮಾತ್ರ ಗಮನಿಸಿದ್ದ. ಅವನು ವಿಕ್ರಮ್ ಕೇಳಿದ ತಕ್ಷಣ ರೂಮ್ಗೆ ಹೋದ್ರು ಎಂದ. ವಿಕ್ರಮ್, ಸಾಹೇಬರು ಆಗಲೇ ಅವಳ ಬಗ್ಗೆ ಕೇರ್ ತಗೊಳ್ಳೋಕ್ಕೆ ಶುರು ಮಾಡಿದ್ದೀರಾ ಎಂದ ರೇಗಿಸುವ ಧ್ವನಿಯಲ್ಲಿ. ನಿತಿನ್, ಹಾಗೇನಿಲ್ಲ, ನೋಡಿದ್ದನ್ನು ಹೇಳಿದೆ ಅಷ್ಟೇ ಎಂದ. ನೀತುಗೆ ಈ ಯಾವ ಮಾತುಗಳಿಂದ ಯಾವ ವ್ಯತ್ಯಾಸವೂ ಆಗಲಿಲ್ಲ. ಅವಳಿಗೆ ತನ್ನ ಪ್ರೀತಿ ಮೇಲೆ ನಂಬಿಕೆ ಹೆಚ್ಚಾಗಿತ್ತು. ವಿಕ್ರಮ್, ಮೋಸ್ಟ್ಲಿ ಅವಳಿಗೆ ಸೀರೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಚೇಂಜ್ ಮಾಡೋಕ್ಕೆ ಹೋಗಿದ್ದಾಳೆ ಅನ್ಸತ್ತೆ. ಲಕ್ಷ್ಮಮ್ಮ, ನೀವು ಹೋಗಿ ಸಾನ್ವಿನ ಕರ್ಕೊಂಡು ಬನ್ನಿ ಎಂದ. ವಿಕ್ರಮ್ ಸಾನ್ವಿಯನ್ನು ಕರೆಯಲು ಹೋದಳು. ಪಲ್ಲವಿ, ಸಾನ್ವಿಗೆ ಕಷ್ಟ ಆಗುತ್ತೆ ಅಂತ ಇಷ್ಟೆಲ್ಲ ಅರ್ಥ ಮಾಡಿಕೊಳ್ಳೋ ವಿಕ್ರಮಣ್ಣಂಗೆ ಸಾನ್ವಿ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ವಾ? ಸಾನ್ವಿ ಒಳಗೊಳಗೆ ತುಂಬ ನೋವು ಪಡ್ತಿದ್ದಾರೆ, ಆದರೆ ಅವರು ವಿಕ್ರಮಣ್ಣನ ಪ್ರೀತಿ ಮಾಡ್ತಿದ್ದಾರೆ ಅನಿಸುತ್ತೆ, ಆದರೆ ಅದಕ್ಕೆ ಯಾವ ಸಾಕ್ಷಿ ಇಲ್ಲ, ಹಾಗಾಗಿ ನಮಗೆ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಆಗ್ತಿಲ್ಲ ಎಂದುಕೊಂಡಳು. ಮುಂದೇನು? ಸಾನ್ವಿಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದು ವಿಕ್ರಮ್ಗೆ ಅರ್ಥ ಆಗುತ್ತಾ? ನಿತಿನ್ಗೆ ನೀತು ಪ್ರೀತಿ ಅರ್ಥ ಆಗುತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.